ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಡ್ಯೂಟಿನೂ ಕೂಡ ಸ್ಟಾರ್ಟ್ ಮಾಡಿದ್ದೆ. ಕೂತಿದ್ದೀನಿ, 4 ಡ್ಯೂಟಿ ಮಾಡ್ಕೊಂಡಿದ್ದೀನಿ. 535 ರೂಪಾಯಿ ಮಾಡಿದ್ದೀನಿ. ಮಾಡ್ಕೊಂಡು ಸುಮ್ಮನೆ ಕೂತಿದ್ದೀನಿ, ಡ್ಯೂಟಿಗಳು ಬಿಡ್ತಾ ಇಲ್ಲ ಅಂತ. ಇಲ್ಲಿ ಹಿಂದೆ ಒಬ್ರು ಬಂದವ್ರೆ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ಟೀ, ಕಾಫಿ, ಟಿಫಿನು ಏನಾದ್ರು ಕೊಡಿಸ್ತಾರ ಕೇಳೋಣ, ಇಲ್ಲ ನಮ್ಗೆ ಟೋಕನ್ ಹಾಕ್ತಾರ ನೋಡೋಣ. ಬನ್ನಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ. ಟೀ ಕಾಫಿ ಏನಾದ್ರು ಹೇಳಿ ಅಣ್ಣ. ಟೀ ಕಾಫಿ ಕೊಡಿಸ್ ಬನ್ನಿ ಅಣ್ಣ. ನಾನು 15 ಕಿಲೋಮೀಟರ್ ಇಂದ ಬಂದಿದ್ದೀನಿ, ಕೊಡ್ತೆ ಅಂತ ಹೇಳಿದ್ರು. ಟಿಫಿನ್ ಆದ್ರೂ ಕೊಡಿಸ್ ಬನ್ನಿ ಅಣ್ಣ. ಬಾಡಿಗೆ ಏನಾದ್ರು ಎಷ್ಟು ಬರ್ತಾ ಇದೆ? ಬಾಬಾ, ಯಾವ ಬಾಡಿಗೆ ಇಲ್ಲ ಏನಿಲ್ಲ. ಸೊ ಬನ್ನಿ, ಇವ್ರಿಗೆ ಟಿಫಿನ್ ಕೊಡಿಸ್ಬೇಕಂತೆ. ಬನ್ನಿ ಕೊಡ್ಸೋಣ. ಬೆಳಿಗ್ಗೆ ಬಂದು ನನಗೆ ಟೋಕನ್ ಹಾಕೊಂಡು, ನಿನ್ನೆ ನೈಟು ನನಗೆ ಟೋಕನ್ ಹಾಕೊಂಡು ಯಾವಾಗ ಬಂದು ಇಲ್ಲಿ ಕೂತಿರೋದು ಮಾತಾಡ್ಕೊಂಡು. ಏನಕ್ಕಂತ ಡ್ಯೂಟಿಗಳಿಲ್ಲ. ಡ್ಯೂಟಿ ಬಂದ್ರೆ ಇವಾಗ ಬಂತು ಒಂದು ಮಣಿಪಾಲ್ ಅಂತ, ಅಕ್ಸೆಪ್ಟ್ ಮಾಡಿದೆ. ಏನೋ ಸಮಥಿಂಗ್ ವೆಂಟ್ ರಾಂಗ್ ಅಂತ ಹೋಗ್ಬಿಡ್ತು. ಏನ್ ಸರ್ ಹಿಂಗಾದ್ರೆ ಏನ್ ಮಾಡೋದು ಹೇಳಿ? ಏನು ಮಾಡ್ಬೇಡ, ಮನೆಗೆ ಹೋಗಿ ಮಲ್ಕೋ ಅಷ್ಟೇ. ನೀವು ಹೋಗಿ ಮನೆಗೆ ಹೋಗ್ತಾ ಇದೀನಿ. ನಿಮ್ದು ಅದೇ ಕೆಲಸ. ಇಲ್ಲಿ ಡ್ಯೂಟಿ ಇಲ್ವಾ? ಇಲ್ಲಿಂದ ಒಂದು 10 ಕಿಲೋಮೀಟರ್ ಹೋಗಲ್ಲ ಮುಂದೆ. ನಮ್ದು LPG ಅದೇ ಸಮಸ್ಯೆ. LPG ಅವ್ರಿಗೆ ಏನಂತಂದ್ರೆ ಮೈಲೇಜ್ 1 kg ಏನಿಲ್ಲ ಅಂತಂದ್ರೆ 70 ರೂಪಾಯಿ ಬೀಳುತ್ತೆ. ಸೊ ಅವ್ರಿಗೆ ಮೈಲೇಜ್ ಬರೋದು ಬರೀ 20. 70 ರೂಪಾಯಿಲಿ 20 ಕಿಲೋಮೀಟರ್ ಓಡಿಸಿ ಒಂದು 360 ರೂಪಾಯಿ ಸಂಪಾದನೆ ಮಾಡಬೇಕು. ಇವಾಗ ಏನಾಗುತ್ತೆ ಅಂತಂದ್ರೆ 360 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಒಂದು 250-300 ರೂಪಾಯಿ ತನಕ ಸಂಪಾದನೆ ಮಾಡ್ಬೋದು ಡ್ಯೂಟಿಗಳಿದ್ರೆ. ನಮ್ದು ಹೆಂಗಂತಂದ್ರೆ 1 kg 40 ತನಕ ಆವ್ರೇಜ್ ಮೈಲೇಜ್ ಬರುತ್ತೆ CNG. ಸೊ ನಮಗೆ 1 kg 100 ರೂಪಾಯಿ. ನಮಗೆ ಆರಾಮಾಗಿ 25 ಕಿಲೋಮೀಟರ್ ಓಡಿಸ್ಬೋದು. 40 ಕಿಲೋಮೀಟರ್ ಬರುತ್ತೆ ನಮ್ಗೆ ಮೈಲೇಜು. 40ರಲ್ಲಿ ಅಂತಂದ್ರೆ ಎಷ್ಟು ಅರ್ನ್ ಮಾಡ್ಬೋದು ಸರ್? ಮಾಡ್ಬೋದು 500 ರೂಪಾಯಿ. 640 ರೂಪಾಯಿ ಆವ್ರೇಜ್. ಬಟ್ 500 ರೂಪಾಯಿ ಮಿನಿಮಮ್ ಅರ್ನ್ ಮಾಡ್ಬೋದು 1 kg CNG. ಬಟ್ ಅವ್ರದಂಗಲ್ಲ, ಅವ್ರದ್ದು ಕಮ್ಮಿ. ನೀ ಆವ್ರೇಜ್ ಏನಿಲ್ಲ ಅಂತಂದ್ರು 250-300 ರೂಪಾಯಿ ಮಾಡ್ತಾರೆ ಅಷ್ಟೇ. ಅದೇ ಪ್ರಾಬ್ಲಮ್. ಅದಕ್ಕೆ ನಾವು ಇವಾಗ ಕಂಟಿನ್ಯೂ ಬಾಡಿಗೆ ಸಿಕ್ಕಿದ್ರೆ, ಸೊ ಇವಾಗ ನಾವು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗೋಣ, ಅಲ್ಲಿಂದ ಡ್ಯೂಟಿಗಳು ಹಾಕೊಳ್ಳೋಣ. ಇವ್ರು ಹೋಗ್ತಾರೆ ಇವಾಗ ಮನೆಗೆ ಹೋಗಿ ಪಾಚ್ಕೊಂಡು. ಯಾವಾಗ ಬರ್ತೀರಾ ಸರ್? ಸಾಯಂಕಾಲ ಗಾಡಿ ಫೀಲಿಂಗ್ ಎಲ್ಲ ಐತೆ. ಗಾಡಿ ಸೀಸಿಂಗ್ ಅಲ್ಲಿ ಐತೆ, ಅದೇ ಒಂದು ಪ್ರಾಬ್ಲಮ್ ಇವ್ರದ್ದು. ನಂದು ಸೀಸಿಂಗ್ ಅಲ್ಲಿ ಇತ್ತು, ಒಂದು ಲೋನ್ ಕಟ್ಬಿಟ್ಟು ಕ್ಲಿಯರ್ ಮಾಡಿದೀನಿ. ಇವಾಗ 20ನೇ ತಾರೀಕು ಕಟ್ಟಬೇಕು. ಕಟ್ಲಿಲ್ಲ ಅಂದ್ರೆ ಮತ್ತೆ ಸೀಸಿಂಗ್ ಹೋಗ್ಬಿಡುತ್ತೆ. ನೋಡೋಣ ಏನೇನಾಗುತ್ತೆ. ಬನ್ನಿ, ಡ್ಯೂಟಿಗಳು ಬಂದ್ರೆ ಮಾಡ್ಕೊಳ್ಳೋಣ, ಇಲ್ಲ ಅಂತಂದ್ರೆ ಹುಡುಕೊಂಡು ಹೋಗೋಣ ಆ ಕಡೆ ಈ ಕಡೆ ಅಲ್ವಾ. ಬನ್ನಿ. ಏನೋ ಗೊತ್ತಿಲ್ಲ, ಬರೀ 8 ಡ್ಯೂಟಿ ಮಾಡಿದೀನಿ, ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಒದ್ದಾಡ್ಬಿಟ್ಟೆ ನಾನಂತೂ ಇವತ್ತು. ಬೆಳಿಗ್ಗೆ 7-8 ಗಂಟೆಯಿಂದ ಇವಾಗ 1 ಗಂಟೆ ಟೈಮು ಮಾಡಿರೋದು ಬರೀ 8 ಡ್ಯೂಟಿ. ಇನ್ನು 22 ಡ್ಯೂಟಿ ಮಾಡಬೇಕು. 942 ರೂಪಾಯಿ ಅರ್ನ್ ಮಾಡಿದೀನಿ. ಅಷ್ಟೊಂದು ಡ್ಯೂಟಿಗಳು ಕೂಡ ಬೀಳ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗದೆ ಸೀದಾ ಮನೆ ಕಡೆ ಹೋಗ್ತಾ ಇದೀವಿ. ಡ್ಯೂಟಿ ಮಾಡ್ಕೊಂಡಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ. ಡ್ಯೂಟಿನೇ ಇಲ್ಲ ಅಂತಂದ್ರೆ ಈ ರೀತಿ ನಿದ್ದೆ ಎಳೆಯುತ್ತೆ. ಏನ್ ಮಾಡೋದು ಹೇಳಿ? ಒದ್ದಾಡ್ತಾ ಇದೀನಿ, ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಅಷ್ಟೊಂದು ಇಲ್ವೇ ಇಲ್ಲ ಡ್ಯೂಟಿ. ಇವತ್ತೇನಾದ್ರು ಹಬ್ಬನಾ? ನಾಗರ ಪಂಚಮಿ ಗುರುವೆ ಇವತ್ತು. ನಾಗರ ಪಂಚಮಿ ನಮ್ಮೂರಲ್ಲೆಲ್ಲ ನಾಗರ ಪಂಚಮಿ ಟೈಮಲ್ಲಿ ಉಂಡೆ ಮಾಡ್ತಿದ್ರು. ಲಡ್ಡು ಅಂತಾರೆ, ನಮ್ ಕಡೆ ಎಲ್ಲ ಉಂಡೆ ಅಂತಾರೆ. ರವೆ ಉಂಡೆ ಅಂದ್ರೆ ಡಿಫ್ರೆಂಟ್ ಎಲ್ಲಾ ತರದ್ದು ಉಂಡೆ ಮಾಡಿ, ಸ್ಪೆಷಲಿ ಹಿಂದೂಸು ನಮ್ಗೆಲ್ಲ ಕೊಡ್ತಿದ್ರು. ತಿಂತಿದ್ವಿ ನಾವು ತುಂಬಾ ಚೆನ್ನಾಗಿ. ರವೆ ಉಂಡೆ, ಬೇರೆ ಟೈಪ್ ಸ್ವೀಟ್ಸ್, ಕೊಬ್ಬರಿ ಉಂಡೆ, ಶೇಂಗಾದ್ದು ಉಂಡೆ, ಬೇರೆ ತರ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಬಟ್ ಇಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಯಾರು ಪರಿಚಯ ಇಲ್ಲ. ನಮ್ ಶೆಟ್ರು ಕೇಳ್ದೆ, ಏನ್ ಸರ್ ಉಂಡೆ ಗಿಂಡೆ ಮಾಡಿಲ್ವಾ ಅಂತಂದ್ರೆ ಮಾಡಿಲ್ಲ ಅಂತಂದ್ರು. ಏನ್ ಮಾಡ್ತೀರಾ, ಏನು ಮಾಡಕ್ಕಾಗಲ್ಲ. ಸೊ ಇವಾಗ ನಾನು ಸೀದಾ ಮನೆ ಕಡೆ ಹೋಗ್ತಾ ಇದೀನಿ. ಏನಕ್ಕಪ್ಪ ಅಂತಂದ್ರೆ ಡ್ಯೂಟಿಗಳು ಅಷ್ಟೊಂದು ಬೀಳ್ತಾ ಇಲ್ಲ.
ಸ್ವಲ್ಪ ಹೊತ್ತು ಮನೆಗೆ ಹೋಗಿ ರೆಸ್ಟ್ ಮಾಡಿ ವಾಪಸ್ ಬಂದು ಡ್ಯೂಟಿನ ಕಂಟಿನ್ಯೂ ಮಾಡ್ಕೊತೀನಿ ಒಂದ್ 3 ಗಂಟೆ ಹಂಗೆ. ಡ್ಯೂಟಿ ಇದ್ರೆ ಖಂಡಿತವಾಗ್ಲೂ ಮಾಡ್ಕೋಬಹುದು, ಡ್ಯೂಟಿ ಇಲ್ಲ ಅಂತಂದ್ರೆ ನೋ ಇಶ್ಯೂಸ್, ಏನು ಮಾಡಕ್ಕಾಗಲ್ಲ. ವೆಯ್ಟ್ ಮಾಡೋಣ ಬನ್ನಿ, ಸ್ವಲ್ಪ ಹೊತ್ತು ನೋಡೋಣ. ಡ್ಯೂಟಿಗಳು ಚೆನ್ನಾಗಿ ಬಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಡ್ಯೂಟಿ ಬೀಳಿಲ್ಲ ಅಂತ ಏನು ಮಾಡಕ್ಕಾಗಲ್ಲ. ಮಾಲಾಫೇಶಿಯಾ ಡ್ರಾಪ್ ಮಾಡಿದೆ ಇವಾಗ. ಇಲ್ಲಿಂದ ನಾನು ಸೀದಾ ಹೋಗ್ತಾ ಇದ್ದೀನಿ ಮನೆ ಕಡೆಗೆ. ಸೌಂಡೇ ಇಲ್ಲ ಫಸ್ಟ್ ಆಫ್ ಆಲ್, ಇವತ್ತು ಡ್ಯೂಟಿ ಸೌಂಡೇ ಇಲ್ಲ. ಟಾಟಾ ಅಜಾನ್, ಅಜಾನ್ ಟಾಟಾ. ನೀನ್ ಎಲ್ಲಾದ್ರೂ ಹೋಗು, ನಂಗೆ ಜ್ಯೂಸ್ ಕೊಡ್ಸಿದ್ಯಾ ಸಾಕು. ಅಜಾನ್ ಟಾಟಾ. ಓಯ್ बाय. हाँ नहीं जा कर लेता हूँ ड्यूटी. ಡ್ಯೂಟಿ ಬಿಡ್ತಾ ಇರಲಿಲ್ಲ, ಮನೆಗೆ ಬಂದೆ ಮಲ್ಕೊಳ್ಳೋಣ ಅನ್ಕೊಂಡೆ, ರೆಸ್ಟ್ ಮಾಡ್ಬಿಟ್ರೆ ಸಾಯಂಕಾಲ ಕಟ್ಟಬೇಕಲ್ಲ, ಹಂಗಾಗಿ ಸೊ ಡ್ಯೂಟಿನ ಕೂಡ ಆನ್ ಮಾಡಿದ್ದೀನಿ. ಯಾವ್ದಾದ್ರು ಬಿತ್ತು ಅಂತಾರೆ ಟಕ್ಕಂತ ಹಾಕೊಂಡು ಹೋಗ್ತಾ ಇರೋಣ. ಇಲ್ಲಿಂದ ಹೊರಡೋಣ. ನಾವು ಇಲ್ಲೇ ಕೂತಷ್ಟು ನಮಗೆ ಸುಮ್ಮನೆ ಬೇಜಾರಾಗ್ಬಿಡುತ್ತೆ. ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಡ್ಯೂಟಿಗಳು ಕಮ್ಮಿ, ಹಾಗಾಗಿ ನೋಡಿ ಇದು ಹೆಂಗ್ ಕುಡಿತೈತಿ. ಸೊ ಬನ್ನಿ ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ಏಯ್ ರೋಡ್ ಕೆ तरफ गए, ಏಯ್ आया ರೋಡ್ ಕೆ तरफ गए ಕೂಡಲ್ದು. ಎನ್ನೆ ಸೈಕಲ್ ಅಲ್ಲಿ ಕಾರಿಂದ ಗುದ್ದಿರೋದು, ಇವನಿಗೆ ಬಿದ್ದು ಏಟ್ ಮಾಡ್ಕೊಂಡವನೆ ಎದೆಗೆ ಕಾಲ್ಗೆ ಎಲ್ಲ. ಸೈಕಲ್ ಒಂದು ಬಂದ್ಬಿಟ್ಟು ಗುದ್ಬಿಟ್ಟವನೇ, ಸಾರಿ ಕಾರ್ ಒಂದು ಬಂದ್ಬಿಟ್ಟು ಸೈಕಲ್ ಗುದ್ದಿರೋದು. ಸ್ಪೀಡಲ್ಲ, ಆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇವನು ಬಂದವನೇ, ಕಾರವನು ಬಂದವನೇ. ಪಾಪ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದ. ಅದಕ್ಕೆ ಇಲ್ಲಿ ರೋಡಲ್ಲಿ ಸ್ವಲ್ಪ ಸ್ಪೀಡಲ್ಲಿ ಬರ್ತಾರೆ. ಈ ಟರ್ನಿಂಗ್ ಇದೆಯಲ್ಲ ಕರೆಕ್ಟಾಗಿ ಈ ಪಾಯಿಂಟ್ಗೆ, ಆ ಕಡೆ ಎಲ್ಲ ಗೇಟ್ಗಳು ಕ್ಲೋಸ್ ಇರೋದ್ರಿಂದ ಇವಾಗ ಇಲ್ಲಿಂದಾನೇ ಓಡಾಡೋದು ಗಾಡಿಗಳೆಲ್ಲ. ಹಂಗಾಗಿ ನಮಸ್ಕಾರ. ಹಾ ಇಲ್ಲೇ ಮನೆ, ಹಾಗಾಗಿ ಸ್ವಲ್ಪ ರಿಸ್ಕ್ ಮಕ್ಕಳಿಗೆ. ಅವ್ರಿಗೆ ಸ್ವಲ್ಪ ಅವಾಗ ಗದರ್ಸ್ತಾ ಇದ್ರೆ ಕೇಳ್ತಾರೆ, ಇಲ್ಲ ಅಂತ ಕೇಳೋದಿಲ್ಲ ನಮ್ಮ ಮಾತು. ಸೊ ಬನ್ನಿ ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ಬಿದ್ರೆ ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ, ಆದಷ್ಟು ದುಡಿಮೆ ಆಗುತ್ತೆ ಅಂತ ಬರ್ತಾ ಇರೋದು. ಬನ್ನಿ ವೇಟ್ ಮಾಡೋಣ ಡ್ಯೂಟಿಗೋಸ್ಕರ. 15 ಡ್ಯೂಟಿಗಳು 1424 ರೂಪಾಯಿ ಮಾಡಿದ್ದೀನಿ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 4 ಗಂಟೆ. ಇನ್ನೂ 15 ಟ್ರಿಪ್ ಮಾಡ್ಬೇಕು. ಆಗತ್ತಾ? ಆಗಲ್ವಾ? ಗೊತ್ತಿಲ್ಲ ಏನಕ್ಕಂತ. ಇವತ್ತು ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇರೋದ್ರಿಂದ ಆದಷ್ಟು ಟ್ರೈ ಮಾಡೋಣ. 30 ಡ್ಯೂಟಿ ಮಾಡೇ ಮಾಡೋಣ. 9 ಗಂಟೆ ಆದ್ರೂ ಪರವಾಗಿಲ್ಲ, ಮಾಡೋಣ ಬನ್ನಿ. 5:44 20 ಡ್ಯೂಟಿನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ 10 ಡ್ಯೂಟಿ ಮಾಡಬೇಕು. ಇವತ್ತು ನನಗೆ ಸ್ವಲ್ಪ ಡೌಟ್ ಅನ್ನಿಸ್ತಾ ಇದೆ. ಏನಕ್ಕಪ್ಪ ಅಂತಂದ್ರೆ ಅಷ್ಟೊಂದು ಡ್ಯೂಟಿಗಳು ಕೂಡ ಬರ್ತಾ ಇಲ್ಲ. ಮಳೆ ಬಂತು, ಲೈಟಾಗಿ ಮಳೆ ಬಂತು, ಡ್ಯೂಟಿನಾದ್ರೂ ಬರುತ್ತೆ ಅನ್ಕೊಂಡೆ. ಅದು ಕೂಡ 4 ಅಕ್ಕಿ ಕಾಳು ಹಾಕ್ಬಿಟ್ಟು ಹೋಯ್ತು. ಏನ್ ಮಾಡ್ತೀರಾ ಬನ್ನಿ, ಇನ್ನೊಂದು ಬಾಡಿಗೆ ಇದೆ, ಪಿಕಪ್ಗೆ ಹೋಗೋಣ, ಪಿಕಪ್ ಮಾಡ್ಕೊಳ್ಳೋಣ, ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ಪ್ಯಾಸೆಂಜರ್ ನೋಡಿ ಲೊಕೇಶನ್ ಎಲ್ಲಿದೆ, ಅವರೆಲ್ಲಿ ನಿಂತಿದ್ದಾರೆ. ಆಲ್ಮೋಸ್ಟ್ ಆ ಕಡೆ ಲೊಕೇಶನ್ ಹಾಕ್ಬಿಟ್ಟು ಆ ಕಡೆ ಎಂಡಲ್ಲಿ ಹೋಗಿ ನಿಂತಿರೋದು ಪ್ಯಾಸೆಂಜರ್. ಏನ್ ಹೇಳ್ತೀರಾ? ಅಂದ್ರೆ ಲೊಕೇಶನ್ ಹಾಕಿದ್ದಾರೆ ಅಂದ್ಮೇಲೆ ಕರೆಕ್ಟಾಗಿ ಹಾಕ್ಬೇಕು ಪಿನ್ ಲೊಕೇಶನ್. ಅವ್ರಿಗೆ ಹೇಳಿದ್ರೆ ಏನಂತ ಗೊತ್ತಾ, ನನಗೆ ಗೊತ್ತು, ನಾನು ಇಲ್ಲೇ ಹಾಕಿದ್ದೀನಿ, ನಾನು ಜಾಸ್ತಿ ಕಿರಿಕ್ ಮಾಡ್ಕೊಳಕ್ ಹೋಗಲ್ಲ. ಆಯ್ತು ಸರ್ ಬರ್ತಾ ಇದ್ದೀನಿ ಅಷ್ಟೇ. ಏನಕ್ಕಂತಂದ್ರೆ ನನಗೆ ದುಡಿಮೆ ಇಂಪಾರ್ಟೆಂಟು. ನನ್ನ ದುಡಿಮೆಗೋಸ್ಕರ ನಾನು ಪ್ಯಾಸೆಂಜರ್ ಜೊತೆ ಕಿತ್ತಾಡ್ಕೊಂಡು ನನ್ನ ರೇಟಿಂಗ್ ಅನ್ನ ಮೈನಸ್ ಮಾಡ್ಕೊಂಡು ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಷ್ಟೇ. ಪ್ಯಾಸೆಂಜರ್ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ನಾನು ಹೋಗ್ತಾ ಇದ್ದೀನಿ, ಗಾಡಿ ನ್ಯೂಟ್ರಲ್ ಐತೆ, ಅಷ್ಟೊಂದು ಸ್ಪೀಡಲ್ಲಿ ಏನು ಹೋಗ್ತಾ ಇಲ್ಲ, ಸರಿನಾ? ಸೊ ಬನ್ನಿ ಪ್ಯಾಸೆಂಜರ್ನ ಪಿಕ್ ಮಾಡೋಣ, ಡ್ರಾಪ್ ಮಾಡೋಣ, ಡ್ಯೂಟಿಗಳನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇವತ್ತು ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಡ್ಯೂಟಿಗಳು ಅಷ್ಟೊಂದು ಬಿಡ್ತಾ ಇಲ್ಲ. 25 ಡ್ಯೂಟಿಗಳನ್ನ ಮಾಡಿದ್ದೀನಿ, ಒದ್ದಾಡ್ಬಿಡ್ತಾ ಇದ್ದೀನಿ ನಾನು ಇವಾಗ. ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಅರ್ಧ ಗಂಟೆಗೊಂದು, 3/4 ಗಂಟೆಗೊಂದೊಂದು ಡ್ಯೂಟಿಗಳು ಬಿಡ್ತಾ ಇರೋದು. ಸುಳ್ಳು ಅನ್ನಿಸ್ಬೋದು ನಿಮಗೆ, ಬಟ್ ತೋರಿಸ್ಬಿಡ್ತೀನಿ. 19:20ಕ್ಕೆ ನಾನು ಲಾಸ್ಟ್ ಡ್ಯೂಟಿ ಮಾಡಿದ್ದು. ಅದಕ್ಕಿಂತ ಮುಂಚೆ 19:10ಕ್ಕೆ, ಅದಕ್ಕಿಂತ ಮುಂಚೆ 18:20ಕ್ಕೆ, ಅದಕ್ಕಿಂತ ಮುಂಚೆ 17:59ಕ್ಕೆ, ಅದಕ್ಕಿಂತ ಮುಂಚೆ ಇದು ಕಸ್ಟಮರ್ ಕ್ಯಾನ್ಸಲ್ 17:43, 17:25. ಅಂದ್ರೆ ಅರ್ಧ ಗಂಟೆ 3/4 ಗಂಟೆಗೆ ಒಂದೊಂದು ಡ್ಯೂಟಿ ಬರ್ತಾ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಮುಗಿಸ್ಕೊಂಡು ಹೋಗ್ಬಿಡ್ತಿದ್ದೆ ನನ್ನ ಮನೆಗೆ. ಬಟ್ ಡ್ಯೂಟಿನೇ ಇಲ್ಲ, ಏನ್ ಮಾಡೋಣ, ವೆಯ್ಟ್ ಮಾಡೋಣ ಅಷ್ಟೇ. ಪಿಕಪ್ಗೆ ಬಂದಿದ್ದೀನಿ, ವೇಟಿಂಗ್ ಅಲ್ಲಿ ಇದ್ದೀನಿ, ನೋಡೋಣ ಏನಂತಾರೆ.
ಪ್ಯಾಸೆಂಜರು ಈ ಅಪಾರ್ಟ್ಮೆಂಟ್ ಅಲ್ಲಂತೂ ಹೆವಿಗಳು ಅಲ್ಲಿ ಬಂದು ಅಲ್ಲಿ ಎಂಟ್ರಿ ಮಾಡಿ ಅಲ್ಲಿಂದ ಬಂದು ಇಲ್ಲಿ ವೆಯ್ಟ್ ಮಾಡಿ ಇಲ್ಲಿ ಅವ್ರು ಎಲ್ಲಿ ಅಂತಾನೆ ಗೊತ್ತಿಲ್ಲ ಪಿಕಪ್. ಸುಮ್ಮನೆ ಒದಾಡ್ತಾ ಇದ್ದೀನಿ ಅಪಾರ್ಟ್ಮೆಂಟ್ ಅಲ್ಲಿ. ನಾನು ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ, ಒಳಗೆ ಬಂದ್ಬಿಟ್ಟಿದ್ದೀನಿ. ಕ್ಯಾನ್ಸಲ್ ಮಾಡೋದು ನನಗೂ ಉಪಯೋಗ ಇಲ್ಲ, ನಾನು ಇನ್ನೂ 5 ಬಾಡಿಗೆ ಹೊಡಿಬೇಕು. ವೆಯ್ಟ್ ಮಾಡೋಣ ಬನ್ನಿ. ಏನಪ್ಪಾ ನಿನ್ನ ಲೀಲೆ ಏನು. ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗ ಬಂತು. 28 ಟ್ರಿಪ್ನ ಮಾಡಿದ್ದೀನಿ. ಒಂದು ಡ್ಯೂಟಿ ಕೊಡ್ತಾ ಇಲ್ಲ ಗುರುವೆ, ಡ್ಯೂಟಿನೇ ಕೊಡ್ತಾ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಬೆಳಿಗ್ಗೆಯಿಂದ ದುಡ್ದಿದ್ದೆಲ್ಲ ಅಮೌಂಟ್ ಖಾಲಿ ಆಗ್ಬಿಟ್ಟೈತೆ. ನನ್ನ ಗಾಡೀಲಿ ಇವಾಗ ಗ್ಯಾಸ್ ಇಲ್ಲ. ಇವನು ಏನು ಇನ್ಸೆಂಟಿವ್ ಕೊಡ್ತಾನ 400 ರೂಪಾಯಿ, ಅದರಿಂದ ಗ್ಯಾಸ್ ಹಾಕ್ಸ್ಬೇಕು ನಾನು ಇವಾಗ. ಗ್ಯಾಸ್ಗಾದ್ರೂ ಅಮೌಂಟ್ ಮಾಡ್ಕೊಳ್ಳೋಣ ಅಂತ ನಾನು. ನಾಳೆ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಮಧ್ಯಾಹ್ನ ಮೇಲೆ ಗಾಡಿ ಹತ್ಬೇಕಾಗತ್ತೆ. ನಾಳೆ ಬೆಳಿಗ್ಗೆ ಖರ್ಚಿಗೂ ಕಾಸಿಲ್ಲ, ಗ್ಯಾಸ್ಗೂ ಕಾಸಿಲ್ಲ. ಇವಾಗ ಡ್ಯೂಟಿ ಮಾಡ್ಕೊಳ್ಳೋಣ ಅಂತ ಬಂದ್ರೆ ಡ್ಯೂಟಿನೇ ಇಲ್ಲ. ತಲೆ ಕೆಟ್ಟ ಕೆರೆಡ್ದೋಗ್ಬಿಟ್ಟೈತಿ. ನಿಜವಾಗ್ಲೂ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ನಾನು ಬಾಳು ತೋರಿಸ್ಬಿಡ್ತೀನಿ. 20, 37, 20, 11, 19, 55, 19, 18, 19, 10. ಅರ್ಧ ಮುಕ್ಕಾಲು ಗಂಟೆಗೆ ಒಂದೊಂದು ಡ್ಯೂಟಿ. ಇನ್ನು 2 ಡ್ಯೂಟಿ ಹೊಡಿಬೇಕು. ಬರೀ 2 ಕೊಟ್ಬಿಡಯ್ಯ. ಊಬರ್ ಯಾರಾದ್ರೂ ಬುಕ್ ಮಾಡ್ರಯ್ಯ, ಹೋಗ್ಬಿಡ್ತೀನಿ. 2 ಡ್ಯೂಟಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಮನೆಗೆ. ಇವಳಿಗೆ 7:30 ಅನ್ನೋಷ್ಟರಲ್ಲಿ ಮುಗಿಸ್ಬೇಕಾಗಿತ್ತು ನಾನು ಇವತ್ತು. ತೋರಿಸ್ಬಿಡ್ತೀನಿ. ವೀಕ್ಲಿ ಸಮ್ಮರಿಲಿ ಟೋಟಲ್ 11 ಅವರ್ 36 ನಿಮಿಷ ಆನ್ಲೈನ್ ಅಲ್ಲಿ ಇದ್ದೀನಿ. 28 ಡ್ಯೂಟಿ. ಮನೆಗೆ ಹೋಗಿ ತಪ್ಪು ಮಾಡ್ಬಿಟ್ಟೆ. ನಾನು ಬೆಳಿಗ್ಗೆ ಮಧ್ಯಾಹ್ನ ಡ್ಯೂಟಿ ಬೀಳ್ತಾ ಇಲ್ಲ ಅಂತ 1 ಗಂಟೆಗೆ ಹೋಗಿ 2 ಗಂಟೆ ಅನ್ನೋಷ್ಟ್ರಲ್ಲಿ ಮನೆಯಿಂದ ವಾಪಸ್ ಬಂದಲ್ಲ, ತಪ್ಪು ಮಾಡ್ಬಿಟ್ಟೆ. ಆ 1 ಅವರ್ ಏನಾದ್ರು ಡ್ಯೂಟಿ ಮಾಡಿಕೊಂಡಿದ್ದಿದ್ರೆ ಬಂತು 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 ಬಂತು. ಬಿಡ್ತೀನಾ ಹಾಕೊಂಡು ಹೊಡಿತಾ ಇರ್ತೀನಿ ಬಾಡಿಗೆ. ಸಿಕ್ಕಿತ್ ಶಿವ. ಬನ್ನಿ, ಈ ಬಾಡಿಗೆ ಟಾಪ್ ಮಾಡಿ ಇನ್ನೂ ಒಂದು ಬಾಡಿಗೆ ಮಾಡ್ಬೇಕಾಗತ್ತೆ. ಏನಾಗುತ್ತೆ ಏನಿಲ್ಲ ಅಂತ ಹೇಳ್ತೀನಿ ಬನ್ನಿ. ಫೈನಲಿ 9 ಗಂಟೆ 41 ನಿಮಿಷ 30 ಟ್ರಿಪ್ಗಳನ್ನು ಕಂಪ್ಲೀಟ್ ಮಾಡಿ ಇಷ್ಟನ್ನ ನಾನು ಅರ್ನ್ ಮಾಡಿದ್ದೀನಿ. ತೋರಿಸ್ಬಿಡ್ತೀನಿ. 12 ಅವರ್ 18 ನಿಮಿಷ ಟೋಟಲ್ 30 ಟ್ರಿಪ್. ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಗುರು ಇವತ್ತು. ಅಷ್ಟಿಷ್ಟು ಅಲ್ಲ, ನಿಜವಾಗ್ಲೂ ಹೇಳ್ತೀನಿ. ಒಂದೊಂದು ಡ್ಯೂಟಿ ನಡುವೆ ಈ ರೇಂಜ್ ನಂಗೆ ಟಾರ್ಚರ್ ಇಕ್ತಾ ಇವತ್ತು. ಊಬರ್ನು ಕರೆಕ್ಟಾಗಿ ಡ್ಯೂಟಿನೇ ಕೊಳ್ಳಿಲ್ಲ. ತಲೆ ಕಟ್ಟಿ ಕೆರೆಡ್ದೋಗ್ಬಿಡ್ತು. ಏನ್ ಮಾಡ್ಬಿಡೋಣ. 25 ಡ್ಯೂಟಿ ಮಾಡ್ಕೊಂಡಿದ್ದೆ, ಹಂಗೋ ಹಿಂಗೋ ಮಾಡಿ 26 ಮಾಡ್ಕೊಂಡೆ. 27, 28 ಏನಾಗ್ಬಿಡ್ತು ಅಂತಂದ್ರೆ ಮ್ಯಾಚಿಂಗ್ ಲಿಸ್ಟ್ ಆಲ್ಮೋಸ್ಟ್ ಒಂದು 5 ಡ್ಯೂಟಿಗಳು ಬಂದು ಎಲ್ಲಾ ಮ್ಯಾಚಿಂಗ್ ಲಿಸ್ಟ್ ಆಯ್ತು. ಪರವಾಗಿಲ್ಲ, ಅಂತೂ ಇಂದು ಕಷ್ಟಪಟ್ಟು 3085 ರೂಪಾಯಿ ಅರ್ನ್ ಮಾಡಿದೀನಿ. ಅದರಲ್ಲಿ ಆಲ್ಮೋಸ್ಟ್ 12 ಅವರ್ 18 ನಿಮಿಷ 12.5 ಅವರ್ ವರ್ಕ್ ಮಾಡಿ 3085 ರೂಪಾಯಿ ಅರ್ನ್ ಮಾಡಿದೀನಿ. ಫುಲ್ ಟ್ಯಾಂಕ್ ಗ್ಯಾಸ್ ಖಾಲಿ. ಆಲ್ಮೋಸ್ಟ್ ಒಂದು 160ರಿಂದ 70 ಕಿಲೋಮೀಟರ್ ಓಡಿಸಿದೀನಿ ಇವತ್ತು. ತುಂಬಾ ಅಂದ್ರೆ ತುಂಬಾ ಖಾಲಿ ಸುತ್ತಾಡಿದೀನಿ. ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ ಅಷ್ಟು ಖಾಲಿ ನಾನು ಸುತ್ತಾಡಿರೋದು ಇವತ್ತು. ಏನಕ್ಕಂತ ಡ್ಯೂಟಿಗೋಸ್ಕರ. ಆ ಕಡೆ ಹೋದೆ, ಅಲ್ಲಿ ಡ್ಯೂಟಿ ಬಿಡಲಿಲ್ಲ, ಆ ಕಡೆಯಿಂದ ಈ ಕಡೆ ಬಂದೆ. ಆ ತರ ಖಾಲಿ ತುಂಬಾ ಸುತ್ತಾಡಿದೀನಿ. ಹಂಗಾಗಿ ಸೊ ಇದಾಗಿತ್ತು ನಮ್ಮ ದುಡಿಮೆ, ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ, ಇದಾಗಿತ್ತು ನಮ್ಮ ಕಥೆ. ತುಂಬಾ ಜನ ಅನ್ಕೊಂಡಿರ್ಬೋದು ತುಂಬಾ ಈಸಿ ದುಡ್ಡು ಮಾಡೋದು, ಆಟೋದಲ್ಲಿ ದುಡಿಯೋದು. ಈ 12 ಅವರಲ್ಲಿ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ನಮಗೆ ಗೊತ್ತಿರುತ್ತೆ. ಬಟ್ ನಿಮಗೆ ಕಾಣಿಸೋದು 3,000 ರೂಪಾಯಿ ಅರ್ನಿಂಗು. ಆ 3,000 ರೂಪಾಯಿ ಅರ್ನಿಂಗ್ ಮಾಡೋಕ್ಕೆ ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡೋದು ಇದೆಯಲ್ಲ, ಈ ವೇಟಿಂಗ್ ಪೀರಿಯಡು ಅಲ್ಲೇ ತಲೆನೋವು. ಅದು ಬಿಟ್ರೆ ಅರ್ನಿಂಗ್ ಚೆನ್ನಾಗಾದ್ರೆ ಚೆನ್ನಾಗಿ ನಮ್ಮ ಕೈಯಲ್ಲೂ ದುಡ್ಡು ಉಳಿಯುತ್ತೆ. ಬಟ್ ಕೆಲವೊಮ್ಮೆ ಆಗಲ್ಲ ಅರ್ನಿಂಗ್ ಚೆನ್ನಾಗಿ. ಸೊ ನೋಡಿ, ನಾನು ಯಾರಿಗೂ ಹೇಳ್ತಾ ಇಲ್ಲ ನೀವು ಗಾಡಿ ತಗೊಳ್ಳಿ, ಆಟೋಗೆ ಬನ್ನಿ, ಆಟೋ ಮಾಡ್ಕೊಳ್ಳಿ. ಆಟೋದಲ್ಲಿ ಕಷ್ಟಪಟ್ರೆ ದುಡ್ಡಿದೆ, ಕಷ್ಟ ಪಡ್ಬೇಕು. 12 ಅವರ್ ಕೆಲಸ ಮಾಡಿ ನಾವು ದುಡಿತೀವಿ ಅಂತಂದ್ರೆ ಮಾತ್ರ ಈ ದುಡಿಮೆ ಸಾಧ್ಯ. ಅದು ಬಿಟ್ಬಿಟ್ಟು ನನಗೆ ಒಂದೇ ದುಡಿಮೆ ಕವರ್ ಆಗ್ಬೇಕು ಅಂತ ನಾವು ಒದ್ದಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸೊ ನಾನಂತೂ ಯಾರಿಗೂ ಗಾಡಿ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಕ್ ಹೋಗಲ್ಲ.
ನಿಮಗ್ ಬಿಟ್ಟಿದ್ದು. ನನ್ನ ದುಡಿಮೆ ನೋಡ್ಬಿಟ್ಟು ನೀವು ಗಾಡಿ ಹಾಕೊಳ್ಳಿ ಅಂತಂದು ನಾನು ಹೇಳಲ್ಲ. ಹಾಕ್ಲೇಬೇಡಿ, ಆಟೋನ ತಗೊಳ್ಳಕ್ಕೆ ಹೋಗ್ಬೇಡಿ. ಇದ್ರ ಮೇಲೆ ನಿಮ್ ಇಷ್ಟ. ಓಕೆನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.